ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಎನ್ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ. ಇಂದಿನ ಈ ವಿಡಿಯೋ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ BA ಪ್ರಥಮ ಸೆಮೆಸ್ಟರ್ನ ಪ್ರಾಚೀನ ಭಾರತ ಇತಿಹಾಸ ಇದರ 6ನೇ ಅವಧಿ ಈ ವಿಷಯವನ್ನು ಇಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇಂದಿನ ಅಧ್ಯಯನದ ವಿಷಯ ಇತಿಹಾಸ ಅರ್ಥಶಾಸ್ತ್ರ ಮತ್ತು ಸಾಹಿತ್ಯದೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ. ಹಿಸ್ಟ್ರಿ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಎಕನಾಮಿಕ್ಸ್ ಆ್ಯಂಡ್ ಲಿಟ್ರೇಚರ್. ಇದರಲ್ಲಿ ಈ ಎರಡು ವಿಷಯಗಳು ಯಾವ ರೀತಿ ಇತಿಹಾಸದೊಂದಿಗೆ ಸಂಬಂಧವನ್ನು ಹೊಂದಿದ್ದಾವೆ, ಅದರಿಂದ ಏನು ಉಪಯೋಗ ಆಗ್ತದೆ ಅನ್ನೋ ವಿಷಯಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಹೇಳೋದಾದರೆ ಅರ್ಥಶಾಸ್ತ್ರ. ಈ ಎಕನಾಮಿಕ್ಸ್ ಎಂಬ ಶಬ್ದ ಗ್ರೀಕ್ ಭಾಷೆಯಿಂದ ಉತ್ಪತ್ತಿಯಾಗಿದ್ದು, ಅದರಲ್ಲಿ ಎರಡು ಶಬ್ದಗಳು ಬರ್ತವೆ, ಇಕೋ ಮತ್ತು ನೋಮಸ್ ಅಂಥೇಳಿ. ಇಕೋ ಅಂದರೆ ಮನೆ ಮತ್ತು ನೋಮಸ್ ಅಂದರೆ ಲೆಕ್ಕ. ಅಂದರೆ ಇದು ಬೇಸಿಕಲಿ ಒಂದು ಮನೆಯ ಅಥವಾ ಒಂದು ಕುಟುಂಬದ ಲೆಕ್ಕಪತ್ರ ವ್ಯವಹಾರಗಳಿಂದ ಒಂದು ಉತ್ಪತ್ತಿಯಾದಂಥ ಒಂದು ವಿಷಯ ಅಥವಾ ಶಬ್ದ ಅಂತ ಹೇಳ್ಬೋದು. ಇಲ್ಲಿ ಸಾಮಾಜಿಕ ವಿಜ್ಞಾನದ ವಿಷಯಗಳಲ್ಲಿ ಅರ್ಥಶಾಸ್ತ್ರ ಇದು ಉತ್ಪಾದನೆ, ವಿತರಣೆ, ವಸ್ತುಗಳ ಬಳಕೆ ಮತ್ತು ವಸ್ತುಗಳ ಸೇವೆ ಇವುಗಳನ್ನು ವಸ್ತು ವಿಷಯವನ್ನಾಗಿಟ್ಟುಕೊಂಡು ಅಧ್ಯಯನ ಮಾಡ್ತಕ್ಕಂಥ ವಿಷಯ. ಇದು ಕೇವಲ ಹಣಕಾಸಿನ ಅಥವಾ ಅರ್ಥವ್ಯವಸ್ಥೆಯ ಬಗ್ಗೆ ಅಷ್ಟೇ ಅಲ್ಲ, ಜನ ತಮ್ಮ ದಿನನಿತ್ಯದ ಜೀವನದಲ್ಲಿ ಜನರ ಜೊತೆಗೆ ಯಾವ ರೀತಿ ಸಂವಾದವನ್ನು ನಡೆಸ್ತಾರೆ, ಪ್ರತಿಯೊಂದು ವಸ್ತುವಿನ ಬೆಲೆ ಏನಿದೆ ಎಂಬ ವಿಷಯದ ಬಗ್ಗೆ ಯಾವ ರೀತಿ ಸಂವಾದ ನಡೆಸ್ತಾರಲ್ಲ ಅದನ್ನು ಸಹಿತ ಇದು ಒಳಗೊಂಡಿದೆ. ಈ 20ನೇ ಶತಮಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಬಂದ ನಂತರ ಅವನೊಂದು ಶಬ್ದವನ್ನು ಪ್ರಯೋಗ ಮಾಡ್ತಾನೆ, ದಟ್ ಈಸ್ ಮಟೀರಿಯಲಿಸ್ಟಿಕ್ ಇಂಟರ್ಪ್ರಿಟೇಷನ್. ಅದು ಅರ್ಥಶಾಸ್ತ್ರಕ್ಕೆ ಒಂದು ಹೊಸ ವಿಷಯವನ್ನು ಕಲ್ಪಿಸಿಕೊಡ್ತು. ಅದರಲ್ಲೂ ಸಹಿತ ಇತಿಹಾಸದೊಂದಿಗೆ ಅರ್ಥಶಾಸ್ತ್ರ ಯಾವುದೇ ಸಂಬಂಧ ಹೊಂದಿದೆ ಎಂಬುದನ್ನು ಆತ ತನ್ನ ವಾದದಲ್ಲಿ ಮಂಡಿಸ್ತಾನೆ. ಹೀಗಾಗಿ ಮಾರ್ಕ್ಸ್ ಪ್ರಕಾರ ಹಿಸ್ಟ್ರಿ ಈಸ್ ದ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್. ಇತಿಹಾಸ ಅಂದರೆ ಇದ್ದವರು ಮತ್ತು ಇಲ್ಲದವರ ನಡುವಿನ ಒಂದು ಸಂಘರ್ಷ ಅಂಥೇಳಿ ಆತ ವ್ಯಾಖ್ಯಾನ ಮಾಡ್ತಾನೆ. ಹಾಗಾದರೆ ಈ ಹಿಸ್ಟ್ರಿ ಅನ್ನೋದೇನಿದೆಯಲ್ಲ, ಇದರಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ಅಧ್ಯಯನ ಮಾಡ್ತೀವಿ. ಒಂದು ಸಾಮಾಜಿಕ ಇತಿಹಾಸ ಅಂತೇಳಿ ಅಧ್ಯಯನ ಮಾಡ್ತೀವಿ, ಧಾರ್ಮಿಕ ಇತಿಹಾಸ ಅಂತೇಳಿ ಅಧ್ಯಯನ ಮಾಡ್ತೀವಿ, ರಾಜಕೀಯ ಇತಿಹಾಸ ಅಂತೇಳಿ ಅಧ್ಯಯನ ಮಾಡ್ತೀವಿ. ಆರ್ಥಿಕ ಇತಿಹಾಸ ಇದು 1917ರ ರಷ್ಯಾದ ಕ್ರಾಂತಿ ನಂತರ ಹೆಚ್ಚು ಜನಪ್ರಿಯವಾಯಿತು. ಏಕೆಂದರೆ ಆ ಒಂದು ಕ್ರಾಂತಿಯಲ್ಲಿ ಕಾರ್ಮಿಕ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಇಲ್ಲಿ ಆರ್ಥಿಕ ಇತಿಹಾಸದಲ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಗಳಿಕೆಯ ಕೌಶಲ್ಯವನ್ನು ಇಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಇಲ್ಲಿ ವ್ಯಕ್ತಿ ಗಳಿಸಬೇಕಾದ್ರೆ ಅವನು ಕೃಷಿಯಲ್ಲಾದರೂ ತೊಡಗಿರ್ಬೋದು, ಕೈಗಾರಿಕೆಯಲ್ಲಿ ತೊಡಗಿರ್ಬೋದು, ವ್ಯಾಪಾರ ವಾಣಿಜ್ಯದಲ್ಲಾದರೂ ತೊಡಗಿಕೊಂಡಿರ್ಬೋದು, ಮತ್ತು ಅದರ ಮೂಲಗಳಾದಂಥ ಕಂದಾಯ, ಭೂ ಕಂದಾಯ, ತೆರಿಗೆ, ಇವು ಇನ್ನಿತರ ಆರ್ಥಿಕ ಚಟುವಟಿಕೆಗಳ ಮೇಲೂ ಸಹಿತ ಈ ಎಕನಾಮಿಕ್ ಹಿಸ್ಟ್ರಿ ಅಥವಾ ಆರ್ಥಿಕ ಇತಿಹಾಸ ಅನ್ನೋದು 1917ರಲ್ಲಿ ನಡೆದಂಥ ರಷ್ಯನ್ ಕ್ರಾಂತಿಯ ನಂತರ ಹೆಚ್ಚು ಜನಪ್ರಿಯವಾಯಿತು. ಏಕೆಂದರೆ ಈ ಒಂದು ಕ್ರಾಂತಿಯಲ್ಲಿ ಕಾರ್ಮಿಕ ವರ್ಗದವರು ಹೆಚ್ಚು ಭಾಗವಹಿಸಿದರು ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಈ ಆರ್ಥಿಕ ಇತಿಹಾಸದಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಕಂಡುಬರೋದು ಮನುಷ್ಯನ ಒಂದು ಕೌಶಲ್ಯ. ಆ ಗಳಿಕೆಯಲ್ಲಿ ಯಾವ ರೀತಿ ಕೌಶಲ್ಯವನ್ನು ವ್ಯಕ್ತಪಡಿಸ್ತಾನೆ, ಕೃಷಿಯ ಬೆಳವಣಿಗೆಯಲ್ಲಿ ಯಾವ ರೀತಿ ತನ್ನ ಕೌಶಲ್ಯವನ್ನು ವ್ಯಕ್ತಪಡಿಸ್ತಾನೆ, ಕೈಗಾರಿಕೆಯಲ್ಲಿ ಆಗಿರ್ಬೋದು, ವ್ಯಾಪಾರ ಮತ್ತು ವಾಣಿಜ್ಯ ಆಗಿರ್ಬೋದು, ಭೂ ಕಂದಾಯ ಮತ್ತು ತೆರಿಗೆಯಲ್ಲಿ ನಾವು ಯಾವ ರೀತಿ ತೊಡಗಿಕೊಂಡಿದ್ದ ಅನ್ನೋದು ಸಹಿತ ನಮಗಿಲ್ಲಿ ಮುಖ್ಯವಾಗಿ ಕಂಡುಬರ್ತದೆ. ಹಾಗಾದರೆ ಆರ್ಥಿಕ ವ್ಯವಸ್ಥೆಯನ್ನು, ಅರ್ಥವ್ಯವಸ್ಥೆಯನ್ನು, ಒಂದು ರಾಜ್ಯದ ಅರ್ಥವ್ಯವಸ್ಥೆಯನ್ನು ನಿರ್ಧರಿಸುವಂಥ ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳಿಯೋದಾದರೆ ನಾವು ಪ್ರಾಚೀನ ಸಮಾಜವನ್ನು ನಾವು ತಿಳ್ಕೊಬೇಕಾಗುತ್ತೆ. ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಕನಾಮಿಕ್ಸ್ ಈಸ್ ಎಸೆನ್ಷಿಯಲ್ ಟು ನೋ ದ ಸೊಸೈಟಿ ಆಫ್ ಏನ್ಷಿಯಂಟ್ ಇಂಡಿಯಾ. ಹಾಗಾದರೆ ಒಂದು ಸಂಸ್ಕೃತಿಯ, ಒಂದು ನಾಗರಿಕತೆಯ ಅರ್ಥಶಾಸ್ತ್ರವನ್ನು ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಅಂದಿನ ಸಮಾಜವನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಇದರ ಜೊತೆಗೆ ಆರ್ಥಿಕ ಬೆಳವಣಿಗೆ ಅನ್ನೋದೇನಿದೆಯಲ್ಲ, ಇದು ಸಾಹಿತ್ಯವನ್ನಾಗಿರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪವನ್ನಾಗಿರ್ಬೋದು,
ಇನ್ನಿತರ ಚಟುವಟಿಕೆಗಳ ಬೆಳವಣಿಗೆಗೆ ರಾಜ ಮಹಾರಾಜರಿಗೆ ಮಾರ್ಗದರ್ಶನ ನೀಡುವಂಥ ಒಂದು ಸಂಗತಿಯಾಗಿರ್ತದೆ. ಈ ಕಾರಣಕ್ಕಾಗಿ ಒಂದು ದೊಡ್ಡ ಸೈನ್ಯ ಸಂಘಟನೆಗೂ ಸಹಿತ ಅರ್ಥವ್ಯವಸ್ಥೆ ಅತಿ ಪ್ರಮುಖವಾದ ಸ್ಥಾನವನ್ನು ಪಡೆಯುತ್ತದೆ. ಹೀಗಾಗಿ ಆರ್ಥಿಕ ಇತಿಹಾಸ ಅನ್ನೋದೇನಿದೆಯಲ್ಲ, ನಾವು ಗತಕಾಲದ ಇತಿಹಾಸನ ಅಧ್ಯಯನ ಮಾಡುವಾಗ ಅದನ್ನು ತಿಳಿದುಕೊಳ್ಳಲು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈಗ ಇತಿಹಾಸ ಮತ್ತು ಅರ್ಥಶಾಸ್ತ್ರದ ಸಂಬಂಧವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದುಕೊಳ್ಳಬೇಕಾದ್ರೆ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆದಂಗೆ ನಗರೀಕರಣ ಪ್ರಾರಂಭ ಆಗ್ತದೆ. ನಗರೀಕರಣ ಪ್ರಾರಂಭ ಆತಂತಂದರೆ ಆ ನಗರಗಳಲ್ಲಿ ರಸ್ತೆ ಆಗಿರ್ಬೋದು, ಸಂಪರ್ಕ ಮಾಧ್ಯಮಗಳಾಗಿರ್ಬೋದು, ನಾಗರಿಕ ನೀಡ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು, ಅವುಗಳೆಂದರೆ ಆಸ್ಪತ್ರೆ, ಬ್ಯಾಂಕು, ಶೈಕ್ಷಣಿಕ ಕೇಂದ್ರಗಳು, ಕೈಗಾರಿಕೆಗಳು, ಇವೆಲ್ಲ ಒಂದು ಪಟ್ಟಣ ಪ್ರದೇಶಗಳಲ್ಲಿ ಬೆಳವಣಿಗೆ ಆಗ್ತವೆ. ಇಲ್ಲಿ ಕೇವಲ ಇವು ಕೃಷಿಯೇತರ ಚಟುವಟಿಕೆಗಳು. ಹಾಗಾದರೆ ಗ್ರಾಮೀಣ ಪ್ರದೇಶದಲ್ಲಿ ಕೇವಲ ಕೃಷಿ ಚಟುವಟಿಕೆ ಹೆಚ್ಚಾಗಿ ಕಂಡು ಬರ್ತವೆ. ಈ ನಗರಗಳಲ್ಲಿ ಈ ಕೃಷಿಯೇತರ ಚಟುವಟಿಕೆಗಳಿಂದಾಗಿ ನಗರಗಳು ಬೆಳವಣಿಗೆ ಆಗ್ತವೆ. ಇಲ್ಲಿ ಈ ಅರ್ಥವ್ಯವಸ್ಥೆಯ ಒಂದು ಪ್ರಬಲದಿಂದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆಯಾಗಿ ಅವುಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಪದ್ಧತಿ ಬೆಳವಣಿಗೆ ಆಗ್ತದೆ. ಹೀಗೆ ನಾವು ಇದರ ಒಂದು ಪ್ರಭಾವ ನೋಡೋದಾದರೆ, ಇತಿಹಾಸದ ಮೇಲೆ ಅರ್ಥವ್ಯವಸ್ಥೆಯ ಪರಿಣಾಮ ನೋಡೋದಾದರೆ ನಾವು ಪ್ರಾಗೈತಿಹಾಸಿಕ ಅಂತ ಹೇಳ್ತೀವಿ. ಪ್ರಾಗೈತಿಹಾಸಿಕ ಇತಿಹಾಸದಲ್ಲಿ ಏನಾಗಿತ್ತಂತಂದರೆ ದ ಸೋಷಿಯಲ್ ಕಂಡೀಷನ್, ದ ಎಕನಾಮಿಕ್ ಕಂಡೀಷನ್, ಅವರ್ ಓವರಾಲ್ ದ ಸೊಸೈಟಿ ವಾಸ್ ವೆರಿ ಪುವರ್. ಯಾಕಂತಂದರೆ ದೇ ವೇರ್ ಲಿವಿಂಗ್ ಮೇನ್ಲಿ ಇನ್ ಓಪನ್ ಗ್ರೌಂಡ್ ಆ್ಯಂಡ್ ದೇ ಯೂಸ್ ಓನ್ಲಿ stone for each and everything, for dwelling purpose, for hunting purpose, for cooking purpose, for killing the animals. They used stone, hence it is called as stone age. ಆ ಸಂದರ್ಭದಲ್ಲಿ ಸೊಸೈಟಿ ಒಂದು ಪ್ರಗತಿ ಅಥವಾ ಒಂದು ಅಭಿವೃದ್ಧಿ ಭಾಳಷ್ಟು ಸಾವಕಾಶ ಇತ್ತು ಅಥವಾ ಸಾವಧಾನದಿಂದ ನಡೀತು ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಪೂರ್ವ ಇತಿಹಾಸದಲ್ಲಿ ನೋಡೋದಾದರೆ ಮನುಷ್ಯ ಕ್ರಮೇಣ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಂಡೆ ಗುಹೆಗಳಲ್ಲಿ ವಾಸಿಸೋದನ್ನು ಬಿಟ್ಟು ಸಣ್ಣ ಸಣ್ಣ ಗುಡಿಗಳನ್ನು ಅಥವಾ ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಜೊತೆಗೆ ತನ್ನ ನಿಸರ್ಗದಲ್ಲಿ ಅಥವಾ ತನ್ನ ಪರಿಸರದಲ್ಲಿ ತರತಂಥ ವಸ್ತುಗಳ ಪ್ರಯೋಜನ ಪಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಂತರ ನಾವು ಈ ಸಿಂಧು ನದಿ ಸಂಸ್ಕೃತಿಗೆ ಬರೋದಾದರೆ ಅಲ್ಲಿ ಒಂದು ಸಡನ್ನಾಗಿ ಒಂದು ನಗರಗಳ ಅಭಿವೃದ್ಧಿ ಆಗಿದ್ದು ನಾವು ಕಂಡು ಬರ್ತದೆ, ನಗರಗಳ ರಚನೆ ಆಗಿದ್ದು ಕಂಡು ಬರ್ತದೆ, ಯೋಜನಾಬದ್ಧ ನಗರಗಳು ಕಂಡು ಬರ್ತಾವಲ್ಲೇ. ಕೃಷಿ, ವ್ಯಾಪಾರ ಮತ್ತು ವಾಣಿಜ್ಯ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದ್ದು ಸಹಿತ ನಮಗೆ ಕಂಡು ಬರ್ತದೆ. ಯಾಕಂದರೆ ಲೋಥಲ್ ಅಂತೇಳಿ ಗುಜರಾತಲ್ಲಿ ಏನಿದೆಯಲ್ಲ ಅಲ್ಲೊಂದು ಬಂದರು ಪಟ್ಟಣ ಇತ್ತು ಅನ್ನೋದು ನಮಗೆ ಕಂಡು ಬರೋದ್ರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಯಾವ ರೀತಿ ಬೆಳವಣಿಗೆ ಆಗಿತ್ತು ಅನ್ನೋದು ನಮಗೆ ಈ ಮೂಲಕ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಹಾಗಾದರೆ ಒಂದು ಆರ್ಥಿಕ ವ್ಯವಸ್ಥೆ ನಮಗೆ ಎದಕ್ಕೆ ಅನುಕೂಲ ಆಗುತ್ತೆ ಅಂತಂದರೆ ಒಂದು ರಾಜ್ಯದ ವಿಸ್ತೀರ್ಣಕ್ಕೆ ಅದು ಹೆಲ್ಪ್ ಮಾಡ್ತದೆ. ಇಟ್ ಹೆಲ್ಪ್ಸ್ ಅಸ್ ಫಾರ್ ದಿ ಎಕ್ಸ್ಪಾನ್ಷನ್ ಆಫ್ ಕಿಂಗ್ಡಮ್ ಆರ್ ಎಂಪೈರ್ಸ್. ಜೊತೆಗೆ ನಾವು ಇದರ ಒಂದು ಪರಿಣಾಮವನ್ನು ನೋಡೋದಾದರೆ ಮೌರ್ಯರಾಗಿರ್ಬೋದು, ಕುಶನರಾಗಿರ್ಬೋದು, ಶಾತವಾಹನರಾಗಿರ್ಬೋದು, ಇವರು ತಮ್ಮ ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸಿಕೊಂಡು ತಮ್ಮ ವಿಶಾಲವಾದ ಸಾಮ್ರಾಜ್ಯನ ಭಾರತದಲ್ಲಿ ಕಟ್ಟಿದ್ರು ಅನ್ನೋದು ಸಹಿತ ಕಂಡುಬರ್ತದೆ. ಇದರ ಪರಿಣಾಮವಾಗಿ ಅವರು ಕೋಟೆಗಳನ್ನು, ಅರಮನೆಗಳನ್ನು, ಬಾವಿಗಳನ್ನು, ದೇವಾಲಯಗಳನ್ನು, ಸ್ತೂಪಗಳನ್ನು ತಮ್ಮ ಸಾಮ್ರಾಜ್ಯದಲ್ಲಿ ಕಟ್ಟಿದ್ರು. ಇವೆಲ್ಲ ಆರ್ಥಿಕ ಬೆಳವಣಿಗೆಯ ಸಂಕೇತಗಳು ಅನ್ನೋದು ನಮಗೆ ಕಂಡುಬರ್ತದೆ. ಹೀಗೆ ಇತಿಹಾಸ ಮತ್ತು ಅರ್ಥವ್ಯವಸ್ಥೆ ಇದು ಸಂಬಂಧವನ್ನು ಹೊಂದಿರ್ತದೆ ಅಥವಾ ಅರ್ಥಶಾಸ್ತ್ರ ಒಂದು ಸಂಬಂಧವನ್ನು ಹೊಂದಿರ್ತದೆ ಅನ್ನೋದು ವಿಷಯ. ನಾವು ಲೆಟ್ ಅಸ್ ಸಿ what is the relationship between history and literature. Here literature is the word derived from Latin word litera, which means acquaintance with letters. ಸಾಹಿತ್ಯ ಅನ್ನೋ ಶಬ್ದವನ್ನು ಅರ್ಥ ಕೊಡ್ತಕ್ಕಂಥ ಲಿಟ್ರೇಚರ್ ಅನ್ನೋದು ಮೂಲತಃ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಅದು ಲಿಟ್ರಾ ಮತ್ತು ಲೆಟರ್ಸ್ ಅಂತೇಳಿ, ಅಂದರೆ ಶಬ್ದಗಳೊಂದಿಗೆ ಯಾವ ರೀತಿ ಸಂಪರ್ಕವನ್ನು ಹೊಂದಿರ್ತಾನೆ ಅಂತೇಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸಂಘಟನೆ ಈ ಬರವಣಿಗೆ ಆಗಿರ್ಬೋದು, ಮೌಖಿಕವಾಗಿರ್ಬೋದು ಅಥವಾ ದೃಶ್ಯ ಮಾಧ್ಯಮದ ಮೂಲಕವಾಗಲಿ ಏನಾದರೂ ವಿಚಾರಗಳನ್ನು, ಅನುಭವಗಳನ್ನು, ಭಾವನೆಗಳನ್ನು ಮನುಷ್ಯನ ವಸ್ತುಸ್ಥಿತಿಯೊಂದಿಗೆ ಹಂಚಿಕೊಂಡು ಬೆಳವಣಿಗೆ ಆಗ್ತಕ್ಕಂಥ ಒಂದು ಕೃತಿಗಳಿಗೆ ಅಥವಾ ಒಂದು ಬರವಣಿಗೆ ನಾವು ಸಾಹಿತ್ಯ ಅಂತೇಳಿ ಕರಿಬೋದು. ಇಲ್ಲಿ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಬರವಣಿಗೆಗಳು ಅನೇಕ ಪ್ರಕಾರಗಳಿರ್ತವೆ. ಅದು ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ನಾಟಕ ಇರ್ಬೋದು, ಜೀವನ ಚರಿತ್ರೆ ಇರ್ಬೋದು, ಆತ್ಮಚರಿತ್ರೆ ಇರ್ಬೋದು. ಅವುಗಳನ್ನು ನಾವು ಪರಿಶೀಲಿಸಬೇಕಾಗ್ತದೆ. ಅವಕ್ಕೆ ನಾವು ಹೇಳ್ತೀವಿ ಇಟ್ಸ್ ದ ರೀಇಂಟರ್ಪ್ರಿಟೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ವರ್ಲ್ಡ್ ಥ್ರೂ ದ ರೈಟರ್ಸ್ ಆರ್ಟಿಸ್ಟಿಕ್ ಕಂಟ್ರೋಲ್. ಇಲ್ಲಿ ಒಬ್ಬ ಬರಹಗಾರ, ವಿದ್ವಾಂಸ ಒಂದು ಪ್ರಸ್ತುತ ಸನ್ನಿವೇಶವನ್ನು ಕಂಡಾಗ, ತನ್ನ ಸಮಕಾಲೀನ ಸನ್ನಿವೇಶವನ್ನು ಕಂಡಾಗ ಅವುಗಳನ್ನು ಯಥಾವತ್ತಾಗಿ
ರೆಕಾರ್ಡ್ ಮಾಡ್ತಕ್ಕಂಥ ದಾಖಲೆ ಮಾಡ್ತಕ್ಕಂಥ ಅಂಶಗಳನ್ನು ನಾವು ಸ್ಪಷ್ಟವಾಗಿ ಪರಿಗಣಿಸಬೇಕಾಗ್ತದೆ. ಹೀಗೆ ಇಲ್ಲಿ ಅವು ಗದ್ಯ ರೂಪದಲ್ಲಿರ್ಬೋದು, ಪದ್ಯ ರೂಪದಲ್ಲಿರ್ಬೋದು, ನಾಟಕ ರೂಪದಲ್ಲಿರ್ಬೋದು, ಕಥೆ ರೂಪದಲ್ಲಿರ್ಬೋದು, ಇನ್ನೂ ಅನೇಕ ರೀತಿಯಲ್ಲಿರ್ಬೋದು. ಒಟ್ಟಾರೆ ಜನಜೀವನ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಅಮೂಲ್ಯವಾದಂಥ ವಸ್ತು ಯಾವುದಪ್ಪ ಅಂತಂದರೆ ಅದು ಸಾಹಿತ್ಯ. ಇದು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ದಾಖಲಿಸುವಂಥ ಒಂದು ವಿಧಾನ. ಅದಕ್ಕೆ ಭಾಷೆ ಅಥವಾ ಒಂದು ಸಾಹಿತ್ಯ ಅನ್ನೋದು ನಮಗೆ ಬೇಕಾಗ್ತದೆ. ಇಲ್ಲಿ ಇತಿಹಾಸ ಮತ್ತು ಸಾಹಿತ್ಯ ಅನ್ನೋದು ಎರಡು ಒಂದಕ್ಕೊಂದು ಭಾಳ ಅಂಟ್ಕೊಂಡಂಥ ಒಂದು ವಿಷಯಗಳು. ಯಾಕಂತಂದರೆ ಇತಿಹಾಸದ ಅನೇಕ ಘಟನೆಗಳು ದೇ ಆರ್ ರಿಕಾರ್ಡೆಡ್ ಇನ್ ದಿ ಲಿಟ್ರರಿ ವರ್ಕ್ಸ್. ಲೆಟಸ್ ಟೇಕ್ ವೇದಗಳಲ್ಲಾಗಿರ್ಬೋದು, ಪುರಾಣಗಳಲ್ಲಾಗಿರ್ಬೋದು, ಜೊತೆಗೆ ಅನೇಕ ಜೀವನ ಚರಿತ್ರೆಗಳಲ್ಲಾಗಿರ್ಬೋದು, ಆತ್ಮಚರಿತ್ರೆಗಳಲ್ಲಾಗಿರ್ಬೋದು, ಪ್ರವಾಸಿ ಸಾಹಿತ್ಯಗಳಲ್ಲಾಗಿರ್ಬೋದು. ಹೀಗೆ ದ ಹಿಸ್ಟ್ರಿ ಈಸ್ ಸಿಸ್ಟಮ್ಯಾಟಿಕ್ಲಿ ರಿಕಾರ್ಡೆಡ್ ಇನ್ ದಿ ಡಾಕ್ಯುಮೆಂಟ್ಸ್. That document is called as a book, and a book is a form of literature. It may be autobiography, it may be biography, it may be travel accounts, it may be a poem, it may be a drama, or whatever it may be. Thus, literature is very closely associated with ಹಿಸ್ಟ್ರಿ. ಇಲ್ಲಿ ಇತಿಹಾಸದ ಪ್ರಮುಖ ಘಟನೆಗಳನ್ನು ದಾಖಲಿಸುವುದೇ ನಾವು ಸಾಹಿತ್ಯದಲ್ಲಿ. ಹೀಗಾಗಿ ಮನುಷ್ಯನ ಸಮಾಜದ ವಸ್ತುನಿಷ್ಠ ವಿಷಯವೇ ಸಾಹಿತ್ಯದ ಮೂಲ ವಸ್ತುವಾಗಿರ್ತದೆ. ನಾವೇನಾಗ್ತದೆ ಅಂದರೆ ಇಲ್ಲಿ ಇತಿಹಾಸದಲ್ಲಿ ನಾವು ಹಿಂದಿನ ಘಟನೆಗಳ ಬಗ್ಗೆ ಅವಲಂಬನೆ ಮಾಡ್ತೇವೆ. ಆದರೆ ಸಾಹಿತ್ಯ ಅನ್ನೋದು ಇವತ್ತಿನ ಪ್ರಸ್ತುತ ದಿನನಿತ್ಯದ ವಿಧಿವಿಧಾನಗಳ ಬಗ್ಗೆ ಅಥವಾ ದಿನನಿತ್ಯದಲ್ಲಿ ನಡೆದ ಘಟನೆಗಳನ್ನು ದಾಖಲಿಸುವಂಥ ಒಂದು ವಿಷಯ. ಇದನ್ನು ನಾವು ಮುಂದೆ ಇತಿಹಾಸ ಅಂತ ಹೇಳ್ತೀವಿ. ಇಲ್ಲಿ ಸಾಹಿತ್ಯಿಕ ಮೂಲಾಧಾರಗಳು ಏನದವಲ್ಲ, ಇವು ಇತಿಹಾಸ ರಚನೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತವ ಅನ್ನೋದನ್ನು ನಾವು ನೋಡ್ಬೋದು. ಇದು ಕೇವಲ ಮೌಖಿಕ ಸಾಹಿತ್ಯ ಆಗಿರ್ಬೋದು, ಬರವಣಿಗೆ ಸಾಹಿತ್ಯ ಆಗಿರ್ಬೋದು, ಇವೆಲ್ಲ ನಮಗೆ ಅತ್ಯಂತ ಪ್ರಮುಖ ಮೂಲಾಧಾರಗಳಾಗ್ತವೆ. ಹೀಗಾಗಿ ನಾವು ಪ್ರಾಚೀನ ಭಾರತ ಇತಿಹಾಸವನ್ನು ರಚನೆ ಮಾಡಲು ಭಾಳಷ್ಟು ನಮಗೆ ಸಾಹಿತ್ಯಿಕ ಕೃತಿಗಳು ಲಭ್ಯವಾಗಿವೆ. ಉದಾಹರಣೆಗೆ ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಸ್ಮೃತಿಗಳಾಗಿರ್ಬೋದು, ಅರಣ್ಯಕ, ಬ್ರಾಹ್ಮಣ, ಮಹಾಕಾವ್ಯಗಳಂಥ ರಾಮಾಯಣ ಮಹಾಭಾರತ ಆಗಿರ್ಬೋದು, ಬೌದ್ಧ ಸಾಹಿತ್ಯದ ತ್ರಿಪಿಟಕಗಳಾಗಿರ್ಬೋದು, ಜೈನರ ಅಂಗ ಮತ್ತು ಪೂರ್ವಂಗಳಾಗಿರ್ಬೋದು, ಜೊತೆಗೆ ಅರ್ಥಶಾಸ್ತ್ರ, ಆದಿಪುರಾಣ, ಗಾಥಾ ಸಪ್ತಸತಿ, ಯಶೋಧರ ಚರಿತೆ, ಹರ್ಷವರ್ಧನ ಕಾಲದ ಹರ್ಷ ಚರಿತೆ, ಅದು ವಿದೇಶಿ ಸಾಹಿತ್ಯ ಕೃತಿಗಳಂಥ ಇಂಡಿಕಾ ಆಗಿರ್ಬೋದು, ಶಿವಿಕೆ ಆಗಿರ್ಬೋದು. ಹೀಗೆ ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಕೃತಿಗಳು ಸಹಿತ ನಮಗೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನೆರವಾಗ್ತವೆ. ಇದಿಷ್ಟು ನಮಗೆ ಈ ಪ್ರಾಚೀನ ಇತಿಹಾಸದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ಇತಿಹಾಸ ಮತ್ತು ಸಾಹಿತ್ಯ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಅನ್ನೋದು ಒಂದು ವಸ್ತು ವಿಷಯ. ಥ್ಯಾಂಕ್ ಯು.